Hello everyone, welcome to Physics Pep Talk. ಈ ವಿಡಿಯೋದಲ್ಲಿ ರೇ ಆಪ್ಟಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಆಗಿ ರಿಫ್ರಾಕ್ಷನ್ ಅಟ್ ಪ್ಲೇನ್ ಸರ್ಫೇಸ್ ಮೇಲೆ ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಇವಾಗ ರಿಫ್ರಾಕ್ಷನ್ ಅಂದ್ರೆ ಗೊತ್ತಿರುತ್ತೆ, ದ ಬೆಂಡಿಂಗ್ ಆಫ್ ಎ ರೇ ಆಫ್ ಲೈಟ್ ವೆನ್ ಇಟ್ ಈಸ್ ಟ್ರಾವೆಲ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ. ಇವಾಗ ಲೈಟ್ ರೇ ಕನ್ಸಿಡರ್ ಮಾಡ್ಕೊಂಡ್ರೆ ರೇರರ್ ಮೀಡಿಯಂ ಟು ಡೆನ್ಸರ್ ಮೀಡಿಯಂ ಹೋಗ್ಬೋದು ಅಥವಾ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ ಹೋಗ್ಬೋದು. ಇವಾಗ ರೇರರ್ ಡೆನ್ಸರ್ ಮೀಡಿಯಂ ಅಂದ್ರೆ ಏನರ್ಥ? ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಡೆನ್ಸರ್ ಮೀಡಿಯಂ ಈಸ್ ಗ್ರೇಟರ್ ದನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ರೇರರ್ ಮೀಡಿಯಂ ಅಂತ ನಿಮಗೆ ಗೊತ್ತಿರಬೇಕು. ವೆನ್ ದ ರೇ ಆಫ್ ಲೈಟ್ ಟ್ರಾವೆಲ್ ಫ್ರಮ್ ರೇರರ್ ಮೀಡಿಯಂ ಟು ಡೆನ್ಸರ್ ಮೀಡಿಯಂ, ಎಕ್ಸಾಂಪಲ್ ಏರ್ ಟು ವಾಟರ್ ಹೋದ್ರೆ ದ ರಿಫ್ರಾಕ್ಟೆಡ್ ರೇ ಬೆಂಡ್ ಟುವರ್ಡ್ಸ್ ನಾರ್ಮಲ್. ಇದನ್ನ ನಾರ್ಮಲ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂತೀವಿ. ಈ ರಿಫ್ರಾಕ್ಟೆಡ್ ರೇ ಏನಿರುತ್ತೆ ನಾರ್ಮಲ್ಗೆ ಬೆಂಡ್ ಆಗುತ್ತೆ. ಅದರಿಂದ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಾಗಿರುತ್ತೆ, ಇಟ್ ಈಸ್ ಗ್ರೇಟರ್ ದನ್ ದ ಆಂಗಲ್ ಆಫ್ ರಿಫ್ರಾಕ್ಷನ್ ಅಂತ ಹೇಳ್ಬೋದು. ಇವಾಗ ಲೈಟ್ ರೇ ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂ ಹೋದ್ರೆ, ಫಾರ್ ಎಕ್ಸಾಂಪಲ್ ವಾಟರ್ ಮೀಡಿಯಂ ಇಂದ ಏರ್ ಮೀಡಿಯಂ ಹೋಯ್ತು ಅಂತ ಹೇಳಿದ್ರೆ, then the refracted ray, this is the refracted ray that will move away from the normal. In this case angle of incidence is less than the angle of refraction. ಈ ಎರಡು ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಹಾಗೆ laws of refraction ಅಂದ್ರೆ ಗೊತ್ತಿರುತ್ತೆ, the incident ray, the refracted ray and the normal to the interface of two transparent medium at a point of incidence all lie in the same plane. ಇಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಇಸ್ ಇನ್ಸಿಡೆಂಟ್ ರೇ, ದಿಸ್ ಇಸ್ ರಿಫ್ರಾಕ್ಟೆಡ್ ರೇ, ದಿಸ್ ಇಸ್ ದ ನಾರ್ಮಲ್, ಎನ್ ಎನ್ ಡ್ಯಾಶ್ ಇಸ್ ಅ ನಾರ್ಮಲ್ ಅಂಡ್ ದಿಸ್ ಇಸ್ ದ ಇಂಟರ್ಫೇಸ್. ಎಲ್ಲ ಒಂದೇ ಪಾಯಿಂಟು ಮತ್ತೆ ಒಂದೇ ಪ್ಲೇನ್ ಅಲ್ಲಿ ಇರುತ್ತೆ ಅಂತ ಅರ್ಥ. ಇವಾಗ ಸೆಕೆಂಡ್ ಪಾಯಿಂಟ್, ದ ರೇಷಿಯೋ ಆಫ್ ಸೈನ್ ಆಫ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಸೈನ್ ಆಫ್ ದ ಆಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಎ ಕಾನ್ಸ್ಟೆಂಟ್ ಫಾರ್ ದ ಲೈಟ್ ಆಫ್ ಎ ಗಿವನ್ ಕಲರ್ ಅಂಡ್ ಫಾರ್ ಎ ಗಿವನ್ ಪೇರ್ ಆಫ್ ಮೀಡಿಯಾ. ಕೊಟ್ಟಿರುವಂತಹ ಎರಡು ಪೇರ್ ಆಫ್ ಮೀಡಿಯಾ ಮತ್ತೆ ಕೊಟ್ಟಿರುವಂತಹ ವೇವ್ ಲೆಂತ್ ಆಫ್ ಲೈಟ್ಗೆ ನಾವು ಸ್ನೆಲ್ಸ್ ಲಾನ ಅಪ್ಲೈ ಮಾಡ್ಕೊಬಹುದು. ದಟ್ ಈಸ್ ಗಿವನ್ ಬೈ n1 sin i is equal to n2 sin r. ಜನರಲ್ ಆಗಿ ನೀವೇನ್ ಬರೀತೀರಾ, n is equal to sin i divided by sin r ಅಂತ ಬರ್ಕೊಬಹುದು. ಇಟ್ ಇಸ್ ವಾಟ್ ಎವರ್ ಬಿ ದ ಆಂಗಲ್ ಆಫ್ ಇನ್ಸಿಡೆಂಟ್ ಅಂಡ್ ಆಂಗಲ್ ಆಫ್ ರಿಫ್ರಾಕ್ಷನ್, ಈ ಒಂದು ರೇಷಿಯೋ ಏನಿರುತ್ತೆ ದಟ್ ವಿಲ್ ರಿಮೈನ್ ಕಾನ್ಸ್ಟೆಂಟ್. ಅದನ್ನ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳ್ತೀವಿ. n ಅಂತ ಹೇಳಿದ್ರೆ ಇಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ವ್ಯಾಕ್ಯೂಮ್ ಅಂತ ತಗೊಂತೀವಿ. ವ್ಯಾಕ್ಯೂಮ್ ಇಲ್ಲ ಅಂತ ಹೇಳಿದ್ರೆ ನಾವು ಜನರಲ್ ಫಾರ್ಮ್ ಅಲ್ಲಿ n1 sin i is equal to n2 sin r ಅಂತ ಬರ್ಕೊಂತೀವಿ. ಇಟ್ ಇಸ್ ನೆಕ್ಸ್ಟ್ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು, ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ ಟರ್ಮ್ಸ್ ಆಫ್ ವೆಲಾಸಿಟಿ ಆಫ್ ಲೈಟ್ ಹೇಗೆ ಡಿಫೈನ್ ಮಾಡ್ತೀವಿ ಅಂದ್ರೆ, ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ವ್ಯಾಕ್ಯೂಮ್ ತಗೊಂಡಿರೋದ್ರಿಂದ ದಟ್ ಈಸ್ ಈಕ್ವಲ್ ಟು c by v ಅಂತ ಬರುತ್ತೆ. ಇವಾಗ ಫಸ್ಟ್ ಮೀಡಿಯಂ ವ್ಯಾಕ್ಯೂಮ್ ತಗೊಳ್ಳಿಲ್ಲ ಅಂದ್ರೆ n1 v1 is equal to n2 v2 ಅಂತ ನೀವು ಬರ್ಕೋಬೇಕಾಗತ್ತೆ. ಇವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್ ಬರ್ಕೊಳ್ಳೋದಾದ್ರೆ ದಟ್ ಈಸ್ n is equal to lambda a divided by lambda m ಅಂತ ಬರ್ಕೊಂತೀನಿ. ಇಲ್ಲಿ lambda a ಅಂದ್ರೇನು, ದಿಸ್ ಈಸ್ ದ ವೇವ್ ಲೆಂತ್ ಆಫ್ ಅ ಲೈಟ್ ಇನ್ ಏರ್ ಮೀಡಿಯಂ ಅಂಡ್ lambda m represents the wave length of a light in given medium. ಇವಾಗ ಫಸ್ಟ್ ಮೀಡಿಯಂ ವ್ಯಾಕ್ಯೂಮ್ ಮೀಡಿಯಂ ಇಲ್ಲ ಅಂತ ಹೇಳಿದ್ರೆ ನಾವೇನಂತ ಬರ್ಕೊಬೇಕು, ದಟ್ ಈಸ್ n1 lambda 1 is equal to n2 lambda 2 ಅಂತ ನಾವು ಬರ್ಕೊಂತೀವಿ. Here n1 and n2 are the refractive index of first and second medium and lambda 1 lambda 2 represents the wavelength of first and second medium. Next deviation ಅಂತ ಬರುತ್ತೆ. Deviation produced after passing from one medium to another medium ನ d ಅಂತ ಬರ್ಕೊಂತೀವಿ ಅಥವಾ ಡೆಲ್ಟಾ ಅಂತ ಬರ್ಕೊಂತೀವಿ. ದಟ್ ಈಸ್ ಈಕ್ವಲ್ ಟು i minus r, ದಟ್ ಈಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಮೈನಸ್ ದ ಆಂಗಲ್ ಆಫ್ ರಿಫ್ರಾಕ್ಷನ್. ಇಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಈಸ್ ದ ಇನ್ಸಿಡೆಂಟ್ ರೇ. ಯಾವಾಗ ನಾವು ಪ್ರೊಡ್ಯೂಸ್ ಮಾಡ್ತೀವೋ ದಟ್ ಈಸ್ ಇನ್ ದ ಆಬ್ಸೆನ್ಸ್ ಆಫ್ ಸೆಕೆಂಡ್ ಮೀಡಿಯಂ, ದಿಸ್ ಈಸ್ ದ ಪಾತ್ ಆಫ್ ದ ಇನ್ಸಿಡೆಂಟ್ ರೇ. ಇವಾಗ ಆಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತೆ ಈ ಒಂದು ರಿಫ್ರಾಕ್ಟೆಡ್ ರೇ ಮಧ್ಯೆ ಏನ್ ಆಂಗಲ್ ಇರುತ್ತೋ ಅದನ್ನ ನಾವು ಆಂಗಲ್ ಆಫ್ ಡಿವಿಯೇಷನ್ ಅಂತ ಕರಿತೀವಿ. ದಟ್ ಈಸ್ ಗಿವನ್ ಬೈ i minus r ಅಂತ ಕೊಡ್ತೀವಿ. ಇಷ್ಟು ನಿಮಗೆ ಗೊತ್ತಿರಬೇಕು. ಇಷ್ಟು ಕಾನ್ಸೆಪ್ಟ್ ಗೊತ್ತಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಸಾಲ್ವ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಲೆಟ್ ಅಸ್ ಲುಕ್ ಇನ್ ಟು ದ ಫಸ್ಟ್ ಕ್ವಶನ್. ವೆನ್ ಎ ರೇ ಆಫ್ ಲೈಟ್ ಎಂಟರ್ಸ್ ಫ್ರಮ್ ಒನ್ ಮೀಡಿಯಂ ಟು ಅನದರ್, ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಚೇಂಜ್. ಇಲ್ಲೇನು ಹೇಳ್ತಾ ಇದ್ದಾನೆ ಅಂದ್ರೆ, ರೇ ಆಫ್ ಲೈಟ್ ಒನ್ ಮೀಡಿಯಂ ಇಂದ ಇನ್ನೊಂದು ಮೀಡಿಯಂ ಹೋದಾಗ ಯಾವ ಫಿಸಿಕಲ್ ಕ್ವಾಂಟಿಟೀಸು ಚೇಂಜ್ ಆಗೋಲ್ಲ ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ಆಪ್ಷನ್ ನೋಡಿ, ವೇವ್ ಲೆಂತ್, ಫ್ರೀಕ್ವೆನ್ಸಿ, ಸ್ಪೀಡ್ ಅಂಡ್ ಆಂಪ್ಲಿಟ್ಯೂಡ್ ಅಂತ ಕೊಟ್ಟಿದ್ದಾನೆ. ಇವಾಗ ವೇವ್ ಲೆಂತ್ ಚೇಂಜ್ ಆಗುತ್ತೆ, ಸ್ಪೀಡ್ ಚೇಂಜ್ ಆಗುತ್ತೆ ಮತ್ತೆ ಆಂಪ್ಲಿಟ್ಯೂಡ್ ಚೇಂಜ್ ಆಗುತ್ತೆ ವೆನ್ ಅ ರೇ
ಎಂಟರ್ಸ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ. ಆದರೆ ಫ್ರೀಕ್ವೆನ್ಸಿ ಆಫ್ ಲೈಟ್ ರೇ ಏನಾಗುತ್ತೆ, ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ದೇರ್ಫೋರ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಇವಾಗ ಸೆಕೆಂಡ್ ಕ್ವಶನ್ ಅನ್ನ ನೋಡೋಣ. ವೆನ್ ಲೈಟ್ ಟ್ರಾವೆಲ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ ಆಫ್ ವಿಚ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಡಿಫರೆಂಟ್, ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಚೇಂಜಸ್. ಇಲ್ಲಿ ಇವಾಗ ಏನ್ ಕೇಳ್ತಾ ಇದ್ದಾನೆ ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಚೇಂಜ್ ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ಆಪ್ಷನ್ ಅನ್ನ ಅಬ್ಸರ್ವ್ ಮಾಡಿ. ಫಸ್ಟ್ ಆಪ್ಷನ್ ಅಲ್ಲಿ ನೋಡಿ ಫ್ರೀಕ್ವೆನ್ಸಿ ಅಂತ ಇದೆ, ಸೆಕೆಂಡ್ ಆಪ್ಷನ್ ಅಲ್ಲೂ ಫ್ರೀಕ್ವೆನ್ಸಿ ಅಂತ ಇದೆ, ಥರ್ಡ್ ಆಪ್ಷನ್ ಅಲ್ಲೂ ಫ್ರೀಕ್ವೆನ್ಸಿ ಇದೆ. ನಮಗೆ ಗೊತ್ತಿದೆ ವೆನ್ ಎ ರೇ ಆಫ್ ಲೈಟ್ ಟ್ರಾವೆಲ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ ಫ್ರೀಕ್ವೆನ್ಸಿ ಡಸ್ ನಾಟ್ ಗೋಯಿಂಗ್ ಟು ಚೇಂಜ್. ಅದರಿಂದ ಈ ಮೂರು ಆಪ್ಷನ್ ತಪ್ಪು ಅಂತ ಹೇಳ್ಬೋದು. ಅದರಿಂದ ಆಪ್ಷನ್ ಡಿ ವೇವ್ ಲೆಂತ್ ಮತ್ತೆ ವೆಲಾಸಿಟಿ ಚೇಂಜ್ ಆಗುತ್ತೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ವೈ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ ಅ ಟ್ರಾನ್ಸ್ಪರೆಂಟ್ ಮೀಡಿಯಂ ಈಸ್ ಗ್ರೇಟರ್ ದ್ಯಾನ್ 1. ಇಲ್ಲಿ ಏನ್ ಕೇಳ್ತಾ ಇದ್ದಾನೆ ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ ಟ್ರಾನ್ಸ್ಪರೆಂಟ್ ಮೀಡಿಯಂ ಏನಕ್ಕೆ ಗ್ರೇಟರ್ ದ್ಯಾನ್ 1 ಇದೆ ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ಆಪ್ಷನ್ ನೋಡ್ತಾ ಹೋಗೋಣ. ಬಿಕಾಸ್ ದ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ದ ಸ್ಪೀಡ್ ಆಫ್ ಲೈಟ್ ಇನ್ ಟ್ರಾನ್ಸ್ಪರೆಂಟ್ ಮೀಡಿಯಂ. ವಿ ನೋ ದಟ್ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಯಾವತ್ತೂ ಬೇರೆ ಮೀಡಿಯಂಗಿಂತ ಜಾಸ್ತಿ ಇರುತ್ತೆ. ಇಲ್ಲಿ ಲೆಸ್ ಅಂತ ಕೊಟ್ಟಿರೋದ್ರಿಂದ ಈ ಆಪ್ಷನ್ ರಾಂಗ್ ಅಂತ ಹೇಳ್ಬೋದು. ಇವಾಗ ಸೆಕೆಂಡ್ ಆಪ್ಷನ್ ನೋಡೋಣ. ಬಿಕಾಸ್ ದ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಈಸ್ ಆಲ್ವೇಸ್ ಗ್ರೇಟರ್ ದನ್ ದ ಸ್ಪೀಡ್ ಆಫ್ ಲೈಟ್ ಇನ್ ಟ್ರಾನ್ಸ್ಪರೆಂಟ್ ಮೀಡಿಯಂ. ಎಸ್, ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಇವಾಗ ಫ್ರೀಕ್ವೆನ್ಸಿ ಆಫ್ ಅ ವೇವ್ ಚೇಂಜಸ್ ವೆನ್ ಇಟ್ ಈಸ್ ಕ್ರಾಸಸ್ ಮೀಡಿಯಂ ಅಂತ ಹೇಳಿದ್ರೆ ವಿ ನೋ ದಟ್ ಫ್ರೀಕ್ವೆನ್ಸಿ ಡಸ್ ನಾಟ್ ಗೋಯಿಂಗ್ ಟು ಚೇಂಜ್. ಇದು ಕೂಡ ರಾಂಗ್ ಅಂತ ಹೇಳ್ಬೋದು. ದೇರ್ಫೋರ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಇವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ನ ಹೇಗೆ ಡಿಫೈನ್ ಮಾಡ್ತೀವಿ, ದಟ್ ಈಸ್ n ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ವಿ ಅಂತ ಡಿಫೈನ್ ಮಾಡ್ತೀವಿ. ಹಿಯರ್ ಸಿ ರೆಪ್ರೆಸೆಂಟ್ಸ್ ದ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಅಂಡ್ ವಿ ರೆಪ್ರೆಸೆಂಟ್ಸ್ ದ ಸ್ಪೀಡ್ ಆಫ್ ಲೈಟ್ ಇನ್ ಗಿವನ್ ಮೀಡಿಯಂ. ಇಸ್ ಯಾವತ್ತು ಸಿ ಈಸ್ ಗ್ರೇಟರ್ ದ್ಯಾನ್ ವಿನೇ ಇರುತ್ತೆ. ಅಂದ್ರೆ ಒಂದು ಲೈಟು ಮ್ಯಾಕ್ಸಿಮಮ್ ಸ್ಪೀಡ್ ಅಟೈನ್ ಮಾಡದೆ ವ್ಯಾಕ್ಯೂಮ್ ಅಲ್ಲಿ. ಇನ್ ಎನಿ ಅದರ್ ಮೀಡಿಯಂ ಇಟ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಸಿ ಆಗಿರುತ್ತೆ. ದೇರ್ಫೋರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ಎನಿ ಮೀಡಿಯಂ other than air or vacuum is always greater than 1 ಅಂತ ಹೇಳ್ಬೋದು. greater than 1 ಅಂತ ಹೇಳ್ಬೋದು. therefore option B is the correct answer for this question. next question ಅನ್ನ ನೋಡೋಣ. the speed of light in air is 3 into 10 to the power of 8 meter per second. What will be its speed in diamond whose refractive index is 2.4? ಇಲ್ಲೇನ್ ಕೊಟ್ಟಿಯಾನೆ, ಸ್ಪೀಡ್ ಆಫ್ ಲೈಟ್ ಕೊಟ್ಟಿಯಾನೆ, ದಟ್ ಈಸ್ ಸಿ ಅಂತ ರೆಪ್ರೆಸೆಂಟ್ ಮಾಡ್ಕೊಂತೀವಿ. ದಟ್ ಈಸ್ 3 into 10 to the power of 8 meter per second. ಇವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ಕೊಟ್ಟಿದ್ದಾರೆ. ಲೆಟ್ ಮಿ ಕಾಲ್ ದಟ್ ಆಸ್ ಎನ್ ಡಿ ಅಂತ ತಗೊಂತೀನಿ. ದಟ್ ಈಸ್ ಈಕ್ವಲ್ ಟು 2.4. ಇವಾಗ ಫಸ್ಟ್ ಮೀಡಿಯಮ್ಮು ನಾನು ಏರ್ ಮೀಡಿಯಂ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗಿರುತ್ತೆ, 1 ಇರುತ್ತೆ. ಇವಾಗ ನಮಗೆ ಫಾರ್ಮುಲಾ ಗೊತ್ತು, n1 v1 ಇಸ್ ಈಕ್ವಲ್ ಟು n2 v2 ಅಂತ. ಇಲ್ಲಿ ನಾನೇನ್ ಬರ್ಕೊಬಹುದು, na ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಮೀಡಿಯಂ, ವೆಲಾಸಿಟಿ ಏನಾಗಿರುತ್ತೆ ದಟ್ ಈಸ್ ಈಕ್ವಲ್ ಟು ಸಿ ಅಂತ ಬರುತ್ತೆ. n2 ನಾನು nd ಅಂತ ಬರ್ಕೊಂತೀನಿ, ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್, ಇಂಟು ವೆಲಾಸಿಟಿನ v ಅಂತ ನಾನು ಬರ್ಕೊಂತೀವಿ. ನಾವೇನ್ ಕಂಡಿಡಬೇಕು, ವೆಲಾಸಿಟಿ ಆಫ್ ಲೈಟ್ ಇನ್ ಡೈಮಂಡ್ ಅನ್ನ ನಾವು ಕಂಡಿಡ್ಕೊಬೇಕು. ದಟ್ ಈಸ್ ವಿ ಇಸ್ ಈಕ್ವಲ್ ಟು ಎನ್ ಎ ಸಿ ಡಿವೈಡೆಡ್ ಬೈ ಎನ್ ಡಿ ಅಂತ ಬರುತ್ತೆ. ಎನ್ ಏನಿದೆ ದಟ್ ಈಸ್ 1, ಸಿ ಇಸ್ 3 into 10 to the power of 8 divided by ಎನ್ ಡಿ is given to be 2.4. ಇವಾಗ ಏನ್ ಬಂತು, 3 into 10 to the power of 8 divided by 2.4 ಅಂತ ಬರ್ಕೊಬಹುದು. ದಿಸ್ I can write as 3 into 10 to the power of 8 divided by 24 divided by 10 ಅಂತ ಬರ್ಕೊಂತೀನಿ. ದಟ್ ಈಸ್ 30 into 10 to the power of 8 divided by 24 ಅಂತ ಬರುತ್ತೆ. ಇವಾಗ ನೋಡಿ ಅಬ್ಸರ್ವ್ ಮಾಡಿ, 24 1s ಅಂತ ಐತೆ, 1 ಪಾಯಿಂಟ್ ಸಮಥಿಂಗ್ ಅಂತ ಬರ್ತಾ ಇದೆ. 1 ಪಾಯಿಂಟ್ ಸಮಥಿಂಗ್ ಯಾವ ಆಪ್ಷನ್ ಅಲ್ಲಿ ಇದೆ, ಸಿ ಆಪ್ಷನ್ ಅಲ್ಲಿ ಇದೆ. therefore 1.25 into 10 to the power of 8 meter per second ಅಂತ ನಾನು ಹೇಳ್ಬೋದು. therefore option C is the correct answer for this question. next question ಅನ್ನ ನೋಡೋಣ. the wavelength of a light in air is 6000 angstrom and in medium its value is 4000 angstrom. then the refractive index of a medium with respect to air is. ಇಲ್ಲೇನ್ ಕೊಟ್ಟಿಯಾನೆ, wavelength of a light in air medium ಕೊಟ್ಟಿಯಾನೆ, that is given to be 6000 angstrom. ಹಾಗೆ wavelength of a light in given medium ಕೂಡ ಕೊಟ್ಟಿದ್ದಾರೆ, that is given to be 4000 angstrom. ನಾವೇನ್ ಕಂಡುಹಿಡಿಯಬೇಕು, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್
ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ಏರ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂನ NM ಅಂತ ತಗೊಂಡ್ರೆ ವಿತ್ ರೆಸ್ಪೆಕ್ಟ್ ಟು ಏರ್ ಮೀಡಿಯಂ ಅಂದರೆ NA ಡಿವೈಡೆಡ್ ಬೈ NM. ಇದನ್ನ ನಾವು NME ಅಂತ ಬರ್ಕೊಬೋದಾ? ಸಿನ್ಸ್ NA 1 ಆಗಿರೋದ್ರಿಂದ ಏನಾಗಿರುತ್ತೆ NM ಅಂತಾನೆ ಬರುತ್ತೆ. ಅದನ್ನ ನಾನು N ಅಂತ ನಾನು ರೆಪ್ರೆಸೆಂಟ್ ಮಾಡ್ಕೊತೀನಿ. ದಟ್ ಈಸ್ N ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಏರ್ ಡಿವೈಡೆಡ್ ಬೈ ಲ್ಯಾಂಬ್ಡಾ ಮೀಡಿಯಂ ಅಂತ ನಮಗೆ ಫಾರ್ಮುಲಾ ಇದೆ. ದಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಏರ್ ಏನು ಕೊಟ್ಟಿದ್ದಾರೆ, ದಟ್ ಈಸ್ 6000 ಆಂಗ್ಸ್ಟ್ರಾಮ್ ಡಿವೈಡೆಡ್ ಬೈ ಲ್ಯಾಂಬ್ಡಾ ಮೀಡಿಯಂ ಏನಿದೆ ದಟ್ ಈಸ್ 4000 ಆಂಗ್ಸ್ಟ್ರಾಮ್ ಅಂತ ಇದೆ. 0 0 0 ಕ್ಯಾನ್ಸಲ್ ಆಗುತ್ತೆ. ನಮ್ಗೇನ್ ಬಂತು 6 ಡಿವೈಡೆಡ್ ಬೈ 4 ಅಂತ ಬಂತು. ಐ ಕ್ಯಾನ್ ರೈಟ್ ದಿಸ್ ಆಸ್ 3 ಡಿವೈಡೆಡ್ ಬೈ 2 ಅಂತ ಬರ್ಕೊಬಹುದು. ದಿಸ್ ಈಸ್ ಈಕ್ವಲ್ ಟು 1.5 ಅಂತ ಬರುತ್ತೆ. ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ of the medium with respect to air is turns out to be 1.5. Therefore option D is the correct answer for this question. ಇಲ್ಲಿ ಅಬ್ಸರ್ವ್ ಮಾಡಿ, ಒಂದು ಲೈಟ್ ರೇ ಏರ್ ಮೀಡಿಯಂ ಇಂದ ಬೇರೆ ಮೀಡಿಯಂಗೆ ಹೋದಾಗ ಅದರ ವೇವ್ ಲೆಂತ್ ಡಿಕ್ರೀಸ್ ಆಗ್ತಾ ಇದೆ, ಆದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಇಲ್ಲಿ ನೋಡಿ NA ಏನಿದೆ ದಟ್ ಈಸ್ 1 ಇದೆ. ಇವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಂ ಏನ್ ಬಂತು, ದಟ್ ಈಸ್ NM ದಟ್ ಈಸ್ ಈಕ್ವಲ್ ಟು 1.5 ಅಂತ ಬಂದಿದೆ. ಇವಾಗ ವೇವ್ ಲೆಂತ್ ಅಬ್ಸರ್ವ್ ಮಾಡಿ, ಲ್ಯಾಂಬ್ಡಾ ಏರ್ ಏನಿದೆ ದಟ್ ಈಸ್ 6000 ಆಂಗ್ಸ್ಟ್ರಾಮ್ ಅಂತ ಇದೆ. ಬಟ್ ಲ್ಯಾಂಬ್ಡಾ ಮೀಡಿಯಂ ಅಲ್ಲಿ ಏನಿದೆ ದಟ್ ಈಸ್ ಈಕ್ವಲ್ ಟು 4000 ಆಂಗ್ಸ್ಟ್ರಾಮ್ ಅಂತ ಇದೆ. ಅದರಿಂದ ನಾವು ಏನ್ ಹೇಳ್ಬೋದು ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅ ಗಿವನ್ ಮೀಡಿಯಂ ಏನಾಗಿರುತ್ತೆ ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್ ಅಂತ ನಾವು ಕನ್ಸಿಡರ್ ಮಾಡ್ಕೊಬಹುದು. ಇದನ್ನ ನೀವು ನಾಪ್ಕ ಇಟ್ಕೊಂಡಿರ್ಬೇಕು. ಇದ್ರ ಮೇಲೂ ಕ್ವಶನ್ ಅನ್ನ ಕೇಳೋ ಸಾಧ್ಯತೆ ಇದೆ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. Light passes from air into a liquid. The angle of incidence is 60 degree. The deviation produced is 15 degree. The refractive index of the liquid is. ಇಲ್ಲಿ ಏನ್ ಕೊಟ್ಟಿದಾನೋ ಅದನ್ನ ನಾನು ಡಯಾಗ್ರಾಮೆಟಿಕಲಿ ರೆಪ್ರೆಸೆಂಟ್ ಮಾಡ್ಕೊಂಡ್ರೆ ಈ ತರ ಕಾಣಿಸುತ್ತೆ. ಇಲ್ಲೇನ್ ಹೇಳ್ತಾ ಇದ್ದಾನೆ, ಲೈಟ್ ಪಾಸಸ್ ಫ್ರಮ್ ಏರ್ ಇಂಟು ಲಿಕ್ವಿಡ್ ಅಂತ ಹೇಳ್ತಾ ಇದ್ದಾನೆ. ಲೈಟ್ ರೇ ಏರ್ ಮೀಡಿಯಂ ಇಂದ ಲಿಕ್ವಿಡ್ ಮೀಡಿಯಂಗೆ ಹೋಗಿದೆ. ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ 60 ಡಿಗ್ರಿ ಅಂತ ಹೇಳಿದಾನೆ. ದಟ್ ಈಸ್ ಆಂಗಲ್ ಮೇಡ್ ಬೈ ದ ಇನ್ಸಿಡೆಂಟ್ ರೇ ವಿತ್ ದ ನಾರ್ಮಲ್ ಏನಿದೆ ದಟ್ ಈಸ್ ಈಕ್ವಲ್ ಟು 60 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ದಟ್ ಈಸ್ I ಇಸ್ ಈಕ್ವಲ್ ಟು 60 ಡಿಗ್ರಿ ಅಂತ ಅವನು ಕೊಟ್ಟಿದ್ದಾನೆ. ಹಾಗೆ ದ ಡಿವಿಯೇಷನ್ ಪ್ರೊಡ್ಯೂಸ್ ಈಸ್ 15 ಡಿಗ್ರಿ ಅಂತ ಹೇಳಿದಾನೆ. ದಟ್ ಈಸ್ ಆಂಗಲ್ ಬಿಟ್ವೀನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಅಂಡ್ ದ ರಿಫ್ರಾಕ್ಟೆಡ್ ರೇನ ನಾವು ಡಿವಿಯೇಷನ್ ಅಂತ ಹೇಳ್ತೀವಿ. ದಟ್ ಈಸ್ ಗಿವನ್ ಟು ಬಿ 15 ಡಿಗ್ರಿ. ಇಲ್ಲಿ ನಾವೇನ್ ಕಂಡುಹಿಡಬೇಕು, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲಿಕ್ವಿಡ್ ದಟ್ ಈಸ್ NL ಅನ್ನ ನಾವು ಕಂಡುಹಿಡಬೇಕು. ಇವಾಗ ನಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಏರ್ ಮೀಡಿಯಂ ಗೊತ್ತಿರುತ್ತೆ, ದಟ್ ಈಸ್ ಈಕ್ವಲ್ ಟು 1. ಈ ಒಂದು ಇಂಟರ್ಫೇಸ್ಗೆ ನಾವು ಸ್ನೆಲ್ಸ್ ಲಾನ ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ, ದಟ್ ಈಸ್ NA sin I ಇಸ್ ಈಕ್ವಲ್ ಟು NL sin R ಅಂತ ನಮಗೆ ಬರುತ್ತೆ. ಇವಾಗ ಇಲ್ಲಿ ಎರಡು ಅನ್ನೋನ್ಸ್ ಇದೆ, NL ಗೊತ್ತಿಲ್ಲ ಮತ್ತೆ R ಗೊತ್ತಿಲ್ಲ. ಬಟ್ ವಿ ಕ್ಯಾನ್ ಫೈಂಡ್ R ಬೈ ಮೇಕಿಂಗ್ ಯೂಸ್ ಆಫ್ ದ ಫಾರ್ಮುಲಾ ಡಿವಿಯೇಷನ್ ಅಂತ ದಟ್ ಈಸ್ ಈಕ್ವಲ್ ಟು I ಮೈನಸ್ R ಅಂತ ಗೊತ್ತಿದೆ. ಈ ಒಂದು ಎಕ್ಸ್ಪ್ರೆಷನ್ ಇಂದ ನಾನು R ಏನ್ ಬರ್ಕೊಬಹುದು, ದಟ್ ಈಸ್ ಈಕ್ವಲ್ ಟು I ಮೈನಸ್ D ಅಂತ ಬರ್ಕೊಬಹುದು. ದಿಸ್ ಈಸ್ ಈಕ್ವಲ್ ಟು I is given to be 60 degree and D is given to be 15 degree. Therefore 60 minus 15 degree ಏನಾಗುತ್ತೆ, 45 ಡಿಗ್ರಿ ಅಂತ ಬಂತು. ಈ ಒಂದು ಎಕ್ಸ್ಪ್ರೆಷನ್ ಅನ್ನ ನಾನು ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ. NA ಏನಿದೆ 1 ಇದೆ, ಸೈನ್ ಆಫ್ I ಅಂದ್ರೇನು 60 ಡಿಗ್ರಿ ಇದೆ. ದಿಸ್ ಈಸ್ ಈಕ್ವಲ್ ಟು NL ಕಂಡುಹಿಡಿಯಬೇಕು. ಸೈನ್ ಆಫ್ R ಅಂದ್ರೇನು ದಟ್ ಈಸ್ 45 ಡಿಗ್ರಿ ಅಂತ ಬಂತು. ದಿಸ್ ಇಂಪ್ಲೈಸ್ NL ಏನಾಯ್ತು, ದಟ್ ಈಸ್ ಸೈನ್ ಆಫ್ 60 ಡಿಗ್ರಿ ಡಿವೈಡೆಡ್ ಬೈ ಸೈನ್ ಆಫ್ 45 ಡಿಗ್ರಿ ಅಂತ ಬಂತು. ದಿಸ್ ಈಸ್ ಈಕ್ವಲ್ ಟು ಸೈನ್ ಆಫ್ 60 ಡಿಗ್ರಿ ಏನಾಯ್ತು, ದಟ್ ಈಸ್ √3 ಡಿವೈಡೆಡ್ ಬೈ 2 ಅಂತ ಬರುತ್ತೆ. ಸೈನ್ ಆಫ್ 45 ಡಿಗ್ರಿ 1 ಡಿವೈಡೆಡ್ ಬೈ √2 ಅಂತ ಬರುತ್ತೆ. ಇದನ್ನ ನಾನು ಹೇಗೆ ಬರ್ಕೊಬಹುದು, NL ಇಸ್ ಈಕ್ವಲ್ ಟು ಇವಾಗ 2 ನ √2 ಇಂಟು √2 ಅಂತ ಬರ್ಕೊಳ್ಳೋದ್ರಿಂದ ನಮ್ಗೇನ್ ಬರುತ್ತೆ ಅಂದ್ರೆ √3 ಡಿವೈಡೆಡ್ ಬೈ √2 ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು √3/2 ಅಂತ ಬರ್ಕೊಬಹುದು. ದಿಸ್ ಟರ್ನ್ಸ್ ಔಟ್ ಟು ಬಿ √1.5 ಅಂತ ಬಂತು. ಇವಾಗ √1.5 ನಾವು ಕಂಡಿಡಿದ್ರೆ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಅದರಿಂದ ಆಪ್ಷನ್ ನೋಡ್ಬಿಟ್ಟು ನಾವು ಆನ್ಸರ್ ಡಿಸೈಡ್ ಮಾಡೋಣ. ಇವಾಗ 1.2 ಅಂತ ಇದೆ. ಇವಾಗ 1.2 ಸ್ಕ್ವೇರ್ ಮಾಡಿದ್ರೆ ಏನ್ ಬರುತ್ತೆ, 1.44 ಅಂತ ಬಂತು. ಇವಾಗ 1.3 ಸ್ಕ್ವೇರ್ ಮಾಡೋಣ, ಇಟ್ ಇಸ್ 1.33 ಬೇಡ, ದಟ್ ಈಸ್ 1.69 ಅಂತ ಬಂತು. ಇವಾಗ 1.22 ಅಂತ ಇದೆ. ದಿಸ್ ಇಸ್ 1.44 ಗಿಂತ ಗ್ರೇಟರ್ ಇರುತ್ತಲ್ವಾ.
ಇವಾಗ 1.6 ಅಂದ್ರೆ 256 ಅಂತ ಬಂತು, ದಟ್ ಈಸ್ 2.56 ಅಂತ ಬಂತು. ಅದರಿಂದ ಈ NL ಏನಾಗಿರಬೇಕು, ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1.22 ಆಗಿರಬೇಕು. ದೇರ್ಫೋರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಅಂತ ಹೇಳ್ಬೋದು. Let us look into the next question. Velocity of a light in diamond, glass and water decreases in the following order. ಇಲ್ಲೇನು ಹೇಳ್ತಾ ಇದ್ದಾರೆ, ವೆಲಾಸಿಟಿ ಆಫ್ ಎ ಲೈಟ್ ಇನ್ ಡೈಮಂಡ್, ಗ್ಲಾಸ್ ಮತ್ತೆ ವಾಟರ್ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಮಗೆ ಗೊತ್ತು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗಿವನ್ ಮೀಡಿಯಂ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೆಲಾಸಿಟಿ ಅಂತ. ಯಾವ ಮೀಡಿಯಂಗೆ ಜಾಸ್ತಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತೋ ಆ ಮೀಡಿಯಂ ಅಲ್ಲಿ ವೆಲಾಸಿಟಿ ಆಫ್ ಲೈಟ್ ಏನಾಗಿರುತ್ತೆ, ಕಮ್ಮಿ ಇರುತ್ತೆ. ಅದರಿಂದ ನಾನು ಬರ್ಕೊಬಹುದು, ವೆಲಾಸಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಬರ್ಕೊಬಹುದು. ಇಲ್ಲಿ ಅಬ್ಸರ್ವ್ ಮಾಡಿ, ಡೈಮಂಡ್, ಗ್ಲಾಸ್ ಅಂಡ್ ವಾಟರ್ ಅಂತ ಕೊಟ್ಟಿದ್ದಾನೆ. ವಿ ನೋ ದಟ್ refractive index of the water medium is less than the refractive index of the glass medium, that is less than the refractive index of diamond. ಇದರಿಂದ ನಾನೇನು ಬರ್ಕೊಬಹುದು ಅಂದ್ರೆ, velocity of a light in water medium is greater than velocity of a light in glass medium, that is greater than velocity of the light in diamond medium ಅಂತ ಬರ್ಕೊಬಹುದು, because it is inversely proportional to refractive index. ಹಾಗಾದ್ರೆ ಏನಂತ ಬರ್ಕೊಬಹುದು, water is greater than glass is greater than diamond ಅಂತ ಹೇಳ್ಬೋದು. That is velocity in water is greater than glass greater than diamond ಅಂತ. Therefore option A is the correct answer for this question. Let us look into the next question. Absolute refractive indices of glass and water are 3/2 and 4/3. The ratio of velocity of a light in glass and water will be. ಇಲ್ಲೇನು ಕೇಳ್ತಾ ಇದ್ದಾನೆ, ರೇಷಿಯೋ ಆಫ್ ವೆಲಾಸಿಟಿ ಆಫ್ ಲೈಟ್ ಇನ್ ಗ್ಲಾಸ್ ಅಂಡ್ ವಾಟರ್ ಏನು ಅಂತ ಕೇಳ್ತಾ ಇದ್ದಾನೆ. ವಿ ನೋ ದಟ್ ವೆಲಾಸಿಟಿ ಆಫ್ ಎ ಲೈಟ್ ಇನ್ ಎ ಗಿವನ್ ಮೀಡಿಯಂ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ನಮಗೆ ಗೊತ್ತು. ಅದರಿಂದ ನಾನೇನು ಬರ್ಕೊಬಹುದು, ವೆಲಾಸಿಟಿ ಆಫ್ ಎ ಲೈಟ್ ಇನ್ ಗ್ಲಾಸ್ ಮೀಡಿಯಂ ಡಿವೈಡೆಡ್ ಬೈ ವೆಲಾಸಿಟಿ ಆಫ್ ಎ ಲೈಟ್ ಇನ್ ವಾಟರ್ ಮೀಡಿಯಂ ಈಸ್ ಈಕ್ವಲ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ವಾಟರ್ ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಅಂತ ನಾನು ಬರ್ಕೊಬಹುದು. ನಿಮಗೆ ಎಕ್ಸ್ಪ್ರೆಷನ್ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, VG/NG ಇಸ್ ಈಕ್ವಲ್ ಟು NW/VW ಅಂತ ಬರ್ಕೊಂಡು ಆಮೇಲೆ ಈ ಫಾರ್ಮ್ ಅಲ್ಲಿ ಬರ್ಕೊಳ್ಳಿ. ಇವಾಗ ನಮ್ಗೇನ್ ಬೇಕು, ದಟ್ ಈಸ್ VG ಡಿವೈಡೆಡ್ ಬೈ VW ರೇಷಿಯೋ ಬೇಕು. ಇವಾಗ NW ಮತ್ತೆ NG ನ ಕೊಟ್ಟಿದ್ದಾರೆ, ದಟ್ ಈಸ್ 4/3 ಅಂತ ಕೊಟ್ಟಿದ್ದಾನೆ NW, ಅಂಡ್ NG ಏನ್ ಕೊಟ್ಟಿದ್ದಾರೆ, ದಟ್ ಈಸ್ ಈಕ್ವಲ್ ಟು 3/2 ಅಂತ ಕೊಟ್ಟಿದ್ದಾರೆ. ದಿಸ್ ಟರ್ನ್ಸ್ ಔಟ್ ಟು ಬಿ 4/3 ಇಂಟು 2/3. 4 2s ಏನಾಗುತ್ತೆ, 8/9 ಅಂತ ಬಂತು. ಇವಾಗ ರೇಷಿಯೋ ಕೇಳಿರೋದ್ರಿಂದ VG is to VW ಏನಾಗಿರುತ್ತೆ, ದಟ್ ಈಸ್ ಇನ್ ದ ರೇಷಿಯೋ 8:9 ಅಂತ ನಾವು ಬರ್ಕೊಬಹುದು. Therefore option C is the correct answer for this question. Let us look into the next question. On a glass plate, a light ray is incident at an angle of 60 degree. If the reflected and refracted rays are mutually perpendicular, the refractive index of the material is. ಈ ತರ ಕ್ವಶನ್ ಅಲ್ಲಿ ನೀವು ಫಸ್ಟ್ ಡಯಾಗ್ರಾಮೆಟಿಕಲಿ ರೆಪ್ರೆಸೆಂಟ್ ಮಾಡ್ಕೊಬೇಕು, ಸೊ ದಟ್ ಯು ಕ್ಯಾನ್ ವಿಜುವಲೈಸ್ ದ ಕಾನ್ಸೆಪ್ಟ್ ಕ್ಲಿಯರ್ಲಿ. ಈ ಕೊಟ್ಟಿರುವಂತಹ ಸಿಚುಯೇಷನ್ ನಾನು ರೆಪ್ರೆಸೆಂಟ್ ಮಾಡ್ಕೊಂಡ್ರೆ ನನಗೆ ಈ ತರ ಬರುತ್ತೆ. ಇಲ್ಲಿ ಒಂದು ಗ್ಲಾಸ್ ಪ್ಲೇಟ್ ಇದೆ, ಆಂಗಲ್ ಆಫ್ ಇನ್ಸಿಡೆಂಟ್ 60 ಡಿಗ್ರಿ ಅಂತ ಹೇಳ್ತಾ ಇದ್ದಾನೆ. ದಟ್ ಈಸ್ ಆಂಗಲ್ ಮೇಡ್ ಬೈ ದ ಇನ್ಸಿಡೆಂಟ್ ರೇ ವಿತ್ ದ ನಾರ್ಮಲ್ ಏನಾಗುತ್ತೆ, 60 ಡಿಗ್ರಿ ಇದೆ. ಇವಾಗ ರಿಫ್ಲೆಕ್ಟೆಡ್ ಮತ್ತೆ ರಿಫ್ರಾಕ್ಟೆಡ್ ರೇಸ್ ಆರ್ ಮ್ಯೂಚುಲಿ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಾ ಇದ್ದಾನೆ. ದಟ್ ಈಸ್ ಆಂಗಲ್ ಬಿಟ್ವೀನ್ ರಿಫ್ಲೆಕ್ಟೆಡ್ ರೇ ಮತ್ತೆ ರಿಫ್ರಾಕ್ಟೆಡ್ ರೇ ಏನಿದೆ 90 ಡಿಗ್ರಿ ಅಂತ ಹೇಳ್ಬೋದಲ್ವಾ. ಅದೇ ತರ ನಿಮ್ಗೆ ಲಾಸ್ ಆಫ್ ರಿಫ್ಲೆಕ್ಷನ್ ಗೊತ್ತಿರುತ್ತೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ. ಅದರಿಂದ ಆರ್ ಕೂಡ 60 ಡಿಗ್ರಿ ಅಂತ ಬರುತ್ತೆ. ಇವಾಗ ನಾವೇನ್ ಕಂಡಿಡಬೇಕು, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೆಟೀರಿಯಲ್ ಕಂಡಿಡಬೇಕು. ಇದನ್ನ NG ಅಂತ ತಗೊಂತೀನಿ, ದಟ್ ಈಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಪ್ಲೇಟ್, ಅದನ್ನ ಕಂಡಿಡಬೇಕು. ಈ ಮೀಡಿಯಮು ನಾನು ಏರ್ ಮೀಡಿಯಂ ಅಂತ ಕನ್ಸಿಡರ್ ಮಾಡ್ಕೊಂತೀನಿ. ನಂಗೆ ಏರ್ ಮೀಡಿಯಂನ ರಿಫ್ರಾಕ್ಟಿವ್ ಇಂಡೆಕ್ಸ್ 1 ಅಂತ ಗೊತ್ತು. ಈ ಒಂದು ಇಂಟರ್ಫೇಸ್ಗೆ ನಾನು ಸ್ನೆಲ್ಸ್ ಲಾನ ಅಪ್ಲೈ ಮಾಡಿದ್ರೆ ನಂಗೆ ಬರುತ್ತೆ, NA sin I is equal to NG sin of R dash ಅಂತ ಬಂತು. ಇಲ್ಲಿ ಅಬ್ಸರ್ವ್ ಮಾಡಿ, ನಮಗೆ R dash ವ್ಯಾಲ್ಯೂ ಗೊತ್ತಿಲ್ಲ, ಆದ್ರೆ ಈ ಒಂದು ಫಿಗರ್ ಇಂದ ನಾವು ಕಂಡುಹಿಡ್ಕೊಬಹುದು. ಇವಾಗ ಟೋಟಲ್ ಆಂಗಲ್ ಏನಾಗಿರುತ್ತೆ, ದಿಸ್ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಗೊತ್ತು. ಇಲ್ಲಿ ಏನಾಗಿದೆ 60 + 90 ಏನಾಗಿರುತ್ತೆ, ದಟ್ ಟರ್ನ್ಸ್ ಔಟ್ ಟು ಬಿ 150 ಡಿಗ್ರಿ ಅಂತ ಇದೆ. ದೇರ್ಫೋರ್ ಈ ಆಂಗಲ್ ಏನಾಗಿರಬೇಕು, ದಟ್ ಮಸ್ಟ್ ಬಿ ಈಕ್ವಲ್ ಟು 30 ಡಿಗ್ರಿ ಇರಬೇಕು. ಅಂದ್ರೆ R + R dash ಪ್ಲಸ್ 90 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬಂತು. ಇವಾಗ ಆರ್ ಡ್ಯಾಶ್ ಅನ್ನ ಕಂಡುಹಿಡಬೇಕು, ದಟ್ ಈಸ್ 180 - 90. ಆರ್ ವ್ಯಾಲ್ಯೂ ಗೊತ್ತಿದೆ, ದಟ್ ಈಸ್
minus 60 ಡಿಗ್ರಿ ಅಂತ ಬರುತ್ತೆ. ದಿಸ್ ಟರ್ನ್ಸ್ ಔಟ್ ಟು ಬಿ 30 ಡಿಗ್ರಿ. ಇದನ್ನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಏನು ಬರುತ್ತೆ, 1 ಇಂಟು ಸೈನ್ ಆಫ್ ಐ ಕೊಟ್ಟಿದ್ದಾರೆ, ದಟ್ ಈಸ್ 60 ಡಿಗ್ರಿ ಅಂತ, is equal to ng into sin of r dash ಅಂದ್ರೇನು, that is 30 ಡಿಗ್ರಿ ಅಂತ ಇದೆ. This implies that ng is equal to sin of 60 degree divided by sin of 30 degree ಅಂತ ಬಂತು. What is sin of 60 degree? That is root 3 divided by 2. Sin of 30 degree half ಅಂತ ಬರುತ್ತೆ. Therefore half of cancel ಆಯಿತು. This turns out to be root 3. That is ng is equal to root 3 ಅಂತ ಬಂತು. Therefore option B is the correct answer for this question. Let us look into the next question. The ray of light traveling from air to glass, refractive index of the glass, that is ng is equal to 1.5. The angle of incidence is 50 degree. The deviation of the ray is, ಇಲ್ಲೇನು ಹೇಳ್ತಾ ಇದ್ದಾನೆ ಅಂದ್ರೆ, ರೇ ಆಫ್ ಲೈಟ್ ಏರ್ ಮೀಡಿಯಂ ಇಂದ ಗ್ಲಾಸ್ ಮೀಡಿಯಂ ಹೋಗಿದೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಕೊಟ್ಟಿದ್ದಾರೆ, ದಟ್ ಈಸ್ ng is equal to 1.5 ಅಂತ ಇದೆ. ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ 50 ಡಿಗ್ರಿ ಅಂತ ಹೇಳಿದಾನೆ, ದಟ್ ಈಸ್ I is equal to 50 ಡಿಗ್ರಿ ಅಂತ ಇದೆ. ಇವಾಗ ಏನ್ ಕಂಡುಹಿಡಿಯಬೇಕು ನಾವು, ದ ಡಿವಿಯೇಷನ್ ಆಫ್ ದ ರೇ, ದಟ್ ಈಸ್ d is equal to I minus r ಅನ್ನ ನಾವು ಕಂಡುಹಿಡಿಯಬೇಕು. ಇಲ್ಲಿ ಏನೇನ್ ಕೊಟ್ಟಿದ್ದಾನೆ ಅದನ್ನ ನೋಡಿ, ದಟ್ ಈಸ್ ng ಮತ್ತೆ I ಕೊಟ್ಟಿದ್ದಾನೆ. ಇವಾಗ ಸ್ನೆಲ್ಸ್ ಲಾ ಅಪ್ಲೈ ಮಾಡಿದ್ರೆ ನಮ್ಗೇನ್ ಬರುತ್ತೆ, NA sin I is equal to NG sin of R ಅಂತ ಬರುತ್ತೆ ಫಾರ್ ಏರ್ ಅಂಡ್ ಗ್ಲಾಸ್ ಇಂಟರ್ಫೇಸ್. ಇದರಿಂದ ನಾನು ಏನು ಬರ್ಕೊಬಹುದು, 1 ಇಂಟು ಸೈನ್ ಆಫ್ 50 ಡಿಗ್ರಿ ಇಸ್ ಈಕ್ವಲ್ ಟು ng ಏನು ಕೊಟ್ಟಿದ್ದಾನೆ, ದಟ್ ಈಸ್ 1.5 ಅಂತ ಕೊಟ್ಟಿದ್ದಾನೆ, ಇಂಟು ಸೈನ್ ಆಫ್ ಆರ್ ಅಂತ ನಾನು ಬರ್ಕೊಬಹುದು. ದಿಸ್ ಇಂಪ್ಲೈಸ್ ದಟ್ ಸೈನ್ ಆಫ್ ಆರ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು ಸೈನ್ ಆಫ್ 50 ಡಿಗ್ರಿ ಡಿವೈಡೆಡ್ ಬೈ 1.5 ಅಂತ ಬಂತು. ಇವಾಗ ಆರ್ ನ ಬರ್ಕೊಳ್ಳೋದಾದ್ರೆ ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 50 ಡಿಗ್ರಿ ಡಿವೈಡೆಡ್ ಬೈ 1.5. ಇವಾಗ ಇನ್ ಪ್ಲೇಸ್ ಆಫ್ ಆರ್ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ ಡಿ ಇಸ್ ಈಕ್ವಲ್ ಟು ಐ ಅಂದ್ರೇನು, ದಟ್ ಈಸ್ 50 ಡಿಗ್ರಿ ಅಂತ ಇದೆ, ಮೈನಸ್ ಆರ್ ಜಾಗದಲ್ಲಿ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 50 ಡಿಗ್ರಿ ಡಿವೈಡೆಡ್ ಬೈ 1.5 ಅಂತ ಬರ್ಕೋಬಹುದು. ಆಪ್ಷನ್ ನೋಡಿ, ಆಪ್ಷನ್ ಸಿ ಇದೆ, ದಟ್ ಈಸ್ 50 ಡಿಗ್ರಿ ಮೈನಸ್ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 50 ಡಿಗ್ರಿ ಡಿವೈಡೆಡ್ ಬೈ 1.5 ಅಂತ. Therefore option C is the correct answer for this question. Next question ಅನ್ನು ನೋಡೋಣ. A setting sun appears to be at an altitude higher than it really is. This is because of absorption of light, reflection of light, refraction of light, dispersion of light. ಇಲ್ಲೇನ್ ಕೇಳ್ತಾ ಇದ್ದಾನೆ ಅಂದ್ರೆ, ಮುಳುಗುತ್ತಾ ಇರುವಂತಹ ಸೂರ್ಯ ಏನಕ್ಕೆ ನಮ್ಗೆ ಅದರ ಆಕ್ಚುಯಲ್ ಪೊಸಿಷನ್ ಗಿಂತ ಮೇಲ್ ಕಾಣಿಸುತ್ತೆ ಅಂತ ಕೇಳ್ತಾ ಇದ್ದಾನೆ. ಇವಾಗ ನಾನು ಈ ಒಂದು ಪೊಸಿಷನ್ ಆಫ್ ದ ಸನ್ ನಾನು ಆಕ್ಚುಯಲ್ ಪೊಸಿಷನ್ ಅಂತ ತಗೊಂಡ್ರೆ ಇದು ಬಿಲೋ ದ ಹೊರೈಸಾನ್ ಇದೆ, ಆದ್ರೆ ನಮಗ್ ಕಾಣಿಸ್ತಾ ಇರೋದು ಏನಂತ ಹೇಳಿದ್ರೆ ಅಬೋವ್ ದ ಹೊರೈಸಾನ್ ಆಗಿರುತ್ತೆ. ಏನಕ್ಕೆ ಈ ತರ ಆಗುತ್ತೆ ಅಂದ್ರೆ, ಇವಾಗ ಅಟ್ಮಾಸ್ಫಿಯರ್ ಅಲ್ಲಿ ಲೇಯರ್ಸ್ ಅಂತ ಇರುತ್ತೆ, ಆ ಲೇಯರ್ಸ್ ಗೆ ಡಿಫ್ರೆಂಟ್ ರಿಫ್ರಾಕ್ಟಿವ್ ಇಂಡಿಸಸ್ ಇರುತ್ತೆ. ಯಾವಾಗ ಲೈಟ್ ಅದ್ರ ಮುಖಾಂತರ ಪಾಸ್ ಆಗುತ್ತೋ ಲೈಟ್ ಏನಾಗುತ್ತೆ, ಬೆಂಡ್ ಆಗ್ತಾ ಹೋಗುತ್ತೆ, ನಮಗ್ ರೀಚ್ ಆಗೋ ಅಷ್ಟರಲ್ಲಿ ಆ ಲೈಟ್ ರೇನ ಪ್ರೊಡ್ಯೂಸ್ ಮಾಡಿ ನೋಡಿದಾಗ ನಮಗೆ ಹೊರೈಸಾನ್ ಇಂದ ಮೇಲ್ಗಡೆ ಕಾಣಿಸುತ್ತೆ. ಅದರಿಂದ ಈ ಫೆನಾಮಿನ ಏನಕ್ಕಾಗುತ್ತೆ ಅಂದ್ರೆ, ದಿಸ್ ಈಸ್ ಡ್ಯೂ ಟು ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಹೇಳ್ಬೋದು. ದೇರ್ಫೋರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ದ ಆಪ್ಟಿಕಲ್ ಡೆನ್ಸಿಟಿ ಆಫ್ ಟರ್ಪಂಟೈನ್ ಈಸ್ ಹೈಯರ್ ದ್ಯಾನ್ ದಟ್ ಆಫ್ ದ ವಾಟರ್ while its mass density is lower. Figure shows the layer of turpentine floating over water in a container, for which one of the 4 rays incident on turpentine is the path shown correct. ಇಲ್ಲಿ ಅಬ್ಸರ್ವ್ ಮಾಡಿ, ಆಪ್ಟಿಕಲ್ ಡೆನ್ಸಿಟಿ ಆಫ್ ಟರ್ಪಂಟೈನ್ ಈಸ್ ಹೈಯರ್ ದ್ಯಾನ್ ದಟ್ ಆಫ್ ದ ವಾಟರ್ ಅಂತ ಹೇಳಿದಾನೆ, ವೈಲ್ ಇಟ್ಸ್ ಮಾಸ್ ಡೆನ್ಸಿಟಿ ಈಸ್ ಲೋಯರ್. ಮಾಸ್ ಡೆನ್ಸಿಟಿ ಅಂದ್ರೆ ಏನು ಅಂದ್ರೆ, ದಟ್ ಈಸ್ ರೋ ಇಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಅಂತ ತಗೊಂತೀವಿ, ದಟ್ ಈಸ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್. ಅದನ್ನ ನಾವು ಮಾಸ್ ಡೆನ್ಸಿಟಿ ಅಂತ ಹೇಳ್ತೀವಿ. ಆಪ್ಟಿಕಲ್ ಡೆನ್ಸಿಟಿ ಮತ್ತೆ ಮಾಸ್ ಡೆನ್ಸಿಟಿ ಏನಾಗಿರುತ್ತೆ, ಡಿಫ್ರೆಂಟ್ ಇರುತ್ತೆ. ಇಲ್ಲಿ ಟರ್ಪಂಟೈನ್ ಮತ್ತೆ ವಾಟರ್ ಕನ್ಸಿಡರ್ ಮಾಡ್ಕೊಂಡ್ರೆ ಟರ್ಪಂಟೈನಿನ ಆಪ್ಟಿಕಲ್ ಡೆನ್ಸಿಟಿ ಏನಾಗಿರುತ್ತೆ, ಇಟ್ ಈಸ್ ಗ್ರೇಟರ್ ದನ್ ವಾಟರ್ ಆಗಿರುತ್ತೆ. ಆದ್ರೆ ಮಾಸ್ ಡೆನ್ಸಿಟಿ ಆಫ್ ಟರ್ಪಂಟೈನ್ ಈಸ್ ಲೆಸ್ ದನ್ ವಾಟರ್ ಆಗಿರುತ್ತೆ. ನಮ್ಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಹೇಳಬೇಕಾದ್ರೆ ಆಪ್ಟಿಕಲ್ ಡೆನ್ಸಿಟೀಸ್ ನಾವು ಕನ್ಸಿಡರ್ ಮಾಡ್ಕೊಬೇಕು. ಇವಾಗ ಆಪ್ಟಿಕಲ್ ಡೆನ್ಸಿಟೀಸ್ ಯಾವ್ದಕ್ಕೆ ಜಾಸ್ತಿ ಇದೆ, ಟರ್ಪಂಟೈನ್ ಗೆ ಜಾಸ್ತಿ ಇರೋದ್ರಿಂದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಟರ್ಪಂಟೈನ್ ಈಸ್ ಗ್ರೇಟರ್ ದನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ವಾಟರ್ ಅಂತ ನಾವು ಹೇಳ್ಬೋದು. ಇಲ್ಲಿ ಅಬ್ಸರ್ವ್ ಮಾಡಿ, ಈ 4 ರೇನಲ್ಲಿ ಯಾವ ರೇ ಕರೆಕ್ಟ್ ಪಾತ್ ನ ಶೋ ಮಾಡ್ತಾ ಇದೆ ಅಂತ ಕೇಳಿದಾನೆ. ಇಲ್ಲಿ ಫಸ್ಟ್ ಏರ್ ಮೀಡಿಯಂ ಇಂದ ಟರ್ಪಂಟೈನ್ ಗೆ ರೇ ಹೋಗ್ತಾ ಇದೆ.
ಇಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಬಿಕಮ್ಸ್ ದ ರೇರರ್ ಮೀಡಿಯಂ ಅಂಡ್ ದಿಸ್ ಬಿಕಮ್ಸ್ ದ ಡೆನ್ಸರ್ ಮೀಡಿಯಂ. ಇವಾಗ ರೇರರ್ ಮೀಡಿಯಂ ಇಂದ ಡೆನ್ಸರ್ ಮೀಡಿಯಂಗೆ ಹೋದ್ರೆ ಲೈಟ್ ಏನಾಗಿರ್ಬೇಕು, ಇಟ್ ಮಸ್ಟ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಇವಾಗ ಅಬ್ಸರ್ವ್ ಮಾಡಿ, ಒಂದು ನಾರ್ಮಲ್ ಅನ್ನ ಡ್ರಾ ಮಾಡಿದ್ರೆ ಯಾವ ರಿಫ್ರಾಕ್ಟೆಡ್ ರೇ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್ ಇದೆ, ಇಟ್ ಈಸ್ ಆಕ್ಚುಲಿ 2 ಮತ್ತೆ 1, 3 ಮತ್ತೆ 4 ಏನಾಗಿದೆ, ದಿಸ್ ಈಸ್ ಬೆಂಡಿಂಗ್ ಅವೇ ಫ್ರಮ್ ದ ನಾರ್ಮಲ್. therefore in 3 and 4 I ಏನಾಗಿರುತ್ತೆ, ಇಟ್ ಈಸ್ ಲೆಸ್ ದ್ಯಾನ್ ಆರ್ ಇರುತ್ತೆ, ಅಂಡ್ ಇನ್ 1 and 2 I ಈಸ್ ಗ್ರೇಟರ್ ದ್ಯಾನ್ ಆರ್ ಇರುತ್ತೆ. therefore we have to choose between 1 and 2. ಇವಾಗ ಅಬ್ಸರ್ವ್ ಮಾಡಿ, ಟರ್ಪಂಟೈನ್ ಮತ್ತೆ ವಾಟರ್ ಇಂಟರ್ಫೇಸ್ ತಗೊಂಡಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಟರ್ಪಂಟೈನ್ ಈಸ್ ಗ್ರೇಟರ್ ದನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ವಾಟರ್. ಅದರಿಂದ ಟರ್ಪಂಟೈನ್ ಮೀಡಿಯಂ ಏನಾಗಿರುತ್ತೆ, ದಟ್ ಬಿಕಮ್ಸ್ ದ ಡೆನ್ಸರ್ ಮೀಡಿಯಂ ಅಂಡ್ ವಾಟರ್ ಮೀಡಿಯಂ ಬಿಕಮ್ಸ್ ದ ರೇರರ್ ಮೀಡಿಯಂ. ಇವಾಗ ರೇ ಆಫ್ ಲೈಟು ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂ ಹೋಗ್ತಾ ಇದೆ, ಹಾಗಾದ್ರೆ ರಿಫ್ರಾಕ್ಟೆಡ್ ರೇ ಏನಾಗಿರಬೇಕು, ದಟ್ ಮಸ್ಟ್ ಮೂವ್ ಅವೇ ಫ್ರಮ್ ದ ನಾರ್ಮಲ್. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಎರಡು ಪಾತು ಇಲ್ಲಿ ಟುವರ್ಡ್ಸ್ ದ ನಾರ್ಮಲ್ ಬೆಂಡ್ ಆಗ್ತಾ ಇದೆ, ಇದು ಅವೇ ಫ್ರಮ್ ದ ನಾರ್ಮಲ್ ಬೆಂಡ್ ಆಗ್ತಾ ಇದೆ. therefore 2 ಪಾತ್ ಏನಿದೆ, ದಿಸ್ ಈಸ್ ದ ಕರೆಕ್ಟ್ path of light ಅಂತ ಹೇಳ್ಬೋದು. therefore option B is the correct answer for this question. That's it for this video. I'm your teacher Mukund. If you like our efforts, please do subscribe, like, share and comment. I will meet you in the next video. Until then, have a nice day. Bye.